ಏನ್ ಮಾತಾಡ್ತಿದ್ಯಾ ನೀನು? ನಾನು ನಿನ್ನ ಸಾಕ್ಷಾತ್ ದೇವರು ಅನ್ಕೊಂಡಿದ್ದೆ. ಒಬ್ಳು ಹೆಣ್ಣಾಗಿ ಇನ್ನೊಬ್ಳು ಹೆಣ್ಣಿನ ಬಗ್ಗೆ ಹೀಗೆ ಮಾತಾಡೋದಕ್ಕೆ ಹೇಗೆ ತಾನೇ ಮನ್ಸು ಬರುತ್ತೆ ನಿನಗೆ? ನಾನು ಅಂದ್ಕೊಂಡಿದ್ದೆ ಬೇರೆ, ನೀನಿರೋದೇ ಬೇರೆ ಅಂತ ಅನಿಸ್ತಿದೆ ನನಗೀಗ. ಇಷ್ಟೆಲ್ಲ ತಿಳುವಳಿಕೆ ಇರೋ ನೀನೇ ಈ ಥರ ಎಲ್ಲ ಮಾಡಿದ್ರೆ ನಾವು ಯಾರ ಹತ್ರ ಮಾತಾಡೋಣ ಹೇಳು? ನನಗಂತೂ ಮಾತಾಡೋದಕ್ಕೆ ಅಸಹ್ಯ ಅನ್ನಿಸ್ತಾ ಇದೆ. ನನ್ನ ತಮ್ಮನೇ ನನ್ಗೆ ಹೀಗೆ ಬೈತಾನೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ವಸು, ನನಗೆ ಕಣ್ಣೀರ್ ಕಾಣಬಾರ್ದು ಅಂತ ಸರ್ಗಲ್ ಬರ್ಸ್ಕೊಂಡ್ರೆ ಮಗಳ ಮನ್ಸೇನು ಅಂತ ತಾಯಿಗೆ ಅರ್ಥ ಆಗಲ್ವೇನೆ? ಸಮಾಧಾನ ಮಾಡ್ಕೊ ಅಮ್ಮ, ಸಮಾಧಾನ ಮಾಡ್ಕೊಳ್ಳೆ. ಅವನೇನೋ ಕೋಪದಲ್ಲಿ ಒಂದು ಮಾತಂದ ಅಂತ ಅದನ್ನ ಯಾಕೆ ಇಷ್ಟೊಂದು ಆಳ್ವಾಗಿ ತಗೊಂಡಿದ್ಯಾ ನೀನು? ಅಮ್ಮ, ನಿನಗೆ ನೆನ್ಪಿದ್ಯಾ ಅವನು ನನ್ನನ್ನು ಎಷ್ಟು ಹಚ್ಕೊಂಡಿದ್ದ ಅಂತ? ಅಕ್ಕಪಕ್ಕದವರು, ಸಂಬಂಧಿಕರು ಎಲ್ಲರೂ ಕೇಳ್ತಿದ್ರು, ನೀನು ಅವನ್ನ ಇಷ್ಟು ಚೆನ್ನಾಗಿ ನೋಡ್ಕೋತೀಯಾ? ವಿಶಾಲಾಕ್ಷಿನ ತಾಯಿ ಇಲ್ಲ ನೀನ ಅಂತ ಕೇಳೋರು. ಅವನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಇವತ್ತವನು ಹೇಗೆಲ್ಲ ಮಾತಾಡ್ಬಿಟ್ನಮ್ಮ. ಸಮಾಧಾನ ಮಾಡ್ಕೊಳ್ಳೆ. ಹೇಗಮ್ಮ ಸಮಾಧಾನ ಮಾಡ್ಕೊಳ್ಳಿ? ಅವನ್ ಎಷ್ಟು ಬದ್ಲಾಗಿದ್ದಾನೆ ನೋಡು. ಇದೆಲ್ಲ ಆಗ್ತಾ ಇರೋದು ಆ ಅಮ್ಮ ಮಗಳಿಂದ. ನಾನಿಷ್ಟು ಸಲ ಬಡ್ಕೊಂಡೆ ಅವರಿಬ್ಬರನ್ನು ಮನೆಗೆ ಸೇರಿಸ್ಕೊಳ್ಳೋದು ಬೇಡ ಬೇಡ ಅಂತ. ಯಾರಾದ್ರೂ ಕೇಳಿದ್ರ ನನ್ನ ಮಾತನ್ನ? ಈಗ ನೋಡು, ನಮ್ಮಲ್ಲೇ ತಂದಿಡ್ತಾ ಇದ್ದಾರೆ. ಏ ಮಾಯಾ, ನಿನ್ಗೆ ನಿನ್ ಸೀರೆ ಯಾವುದು, ವಂಶ ಸೀರೆ ಯಾವುದು ಅಂತ ಗೊತ್ತಾಗಲ್ವೇನೆ? ಗೊತ್ತಿಲ್ದ ಮೇಲೆ ಯಾಕೆ ಅಷ್ಟು ಆತ್ರ ಪಟ್ಟೆ? ಕತ್ತೆ ತರ ಬೆಳ್ದಿದ್ಯಾ, ಅಷ್ಟು ಗೊತ್ತಾಗಲ್ವ ನಿನ್ಗೆ? ಅಮ್ಮ ಅದು ಮುಚ್ಚಬಾಯಿ ಸಾಕು, ಮಾಡೋದೆಲ್ಲ ಮಾಡ್ಬಿಟ್ಟು ಅಮ್ಮ ಅದು ಅನ್ನೋ. ಛೇ, ನಾನು ಕೂಡ ವಿಷಯ ಸರಿ ಗೊತ್ತಿಲ್ದೆ ನೀನ್ ಹೇಳಿದ್ದೆ ಸರಿ ಅನ್ನೋ ತರ ಮಾತಾಡ್ಬಿಟ್ಟೆ. ಕರ್ಮ. ಅಲ್ಲಮ್ಮ, ಯಾವ ಸೀರೆ ಯಾರಿಗೆ ಅಂತ ತಿಳ್ಕೊಂಡಾದ್ರೂ ಈ ಕೆಲ್ಸ ಮಾಡ್ಬೇಕಲ್ವಾ ನೀನು? ನಿಜವಾಗ್ಲೂ ಅಮ್ಮ, ಆ ಸೀರೆ ವಂಶಿಗೆ ಅಂತ ಆ ವಿಶಾಲಾಕ್ಷಿ ಹೇಳಿದ್ದು ನಾನೇ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ಅಯ್ಯ ಕೆಪ್ಪಿ, ಆ ಮುದುಕಿ ಏನ್ ಹೇಳಿದ್ಲು, ನೀನೇನ್ ಕೇಳಿಸ್ಕೊಂಡ್ಯೋ? ಈಗ ನೋಡಿದ್ರೆ ಆ ಸೀರೆ ಆ ಬಚ್ಚ ವಂಶಿದು ಅಂತ ಹೇಳ್ತಿದ್ದಾಳೆ. ನನಗೂ ಅದೇ ಗೊತ್ತಾಗ್ತಿಲ್ಲ ಅಮ್ಮ. ಅಮ್ಮ, ನನ್ ಪ್ರಕಾರ ನಾನೀ ಕಾಫಿ ಮಾಡೋ ಗ್ಯಾಪಲ್ಲಿ ಏನೋ ಆಗಿದೆ, ಏನು ಅಂತ ಗೊತ್ತಾಗ್ತಿಲ್ಲ. ಗ್ಯಾಪ್ ಅಲ್ಲಿ ಆಯ್ತೋ ಏನಾಯ್ತೋ ಸರಿಯಾಗಿ ತಿಳ್ಕೊಂಡ್ ತಾನೇ ಮಾಡ್ಬೇಕು. ಈಗ ನೋಡು, ಎಲ್ಲ ಹಾಳಾಗೋಯ್ತು. ಈ ಕೋದಂಡ ಏನಾದ್ರೂ ಬಂದು ಇದ್ರ ಬಗ್ಗೆ ಕೇಳಿದ್ರೆ ಏನಮ್ಮ ಮಾಡೋದು? ಈಗ ಬಾರ್ಸಾಕ್ಬಿಡ್ತೀನಿ. 1000 ಸಲ ಬಡ್ಕೊಂಡಿದ್ದೀನಿ. ಏನಾದ್ರೂ ಮಾಡೋ ಮುಂಚೆ ನನ್ನ ಹತ್ರ ಹೇಳ್ ಸಾಯಿ ಅಂತ. ಇಲ್ಲ, ಎಲ್ಲ ಮಾಡೋದ್ ಮಾಡ್ಬಿಟ್ಟು ಆಮೇಲೆ ಬಾ ಅಮ್ಮ ಅದು ಏನಮ್ಮ ಮಾಡ್ಲಿ ಅಂತ. ಪ್ರತಿ ಸಲ ನಾವ್ ಏನೇ ಮಾಡಕ್ ಹೋದ್ರು ಅದ್ ನಮ್ಗೆ ಉಲ್ಟಾ ಹೊಡಿತಿದೆ. ಈಗೇನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಎಷ್ಟ್ ದಿನ ಅಂತ ಈ ಮನೇಲಿ ಕೆಲ್ಸ ಮಾಡ್ಕೊಂಡ್ ಬಿದ್ದಿರ್ಲಿ, ನೀನೇ ಹೇಳು. ನೋಡು ಕಂದ, ಈಗ ನಮ್ಗೆ ಇರಕ್ಕೆ ಒಂದು ಮನೆ ಅಂತಾದ್ರೂ ಇದೆ. ಅಳಿಯಂದ್ರು ಯಾವತ್ತೂ ಇಷ್ಟು ಕೋಪ ಮಾಡ್ಕೊಂಡಿದ್ದನ್ನ ನಾನು ನೋಡೇ ಇರ್ಲಿಲ್ಲ. ಈಗ ಅದೆಲ್ಲ ನಮ್ಮೇಲೆ ತಿರುಗುತ್ತಷ್ಟೇ. ಅಮ್ಮ, ಈಗೇನಮ್ಮ ಮಾಡೋದು? ಅಯ್ಯೋ, ಈ ತರ ರಾಗ ಎಳಿಬೇಡ ನನ್ ಮುಂದೆ. ಮೊದ್ಲು ಅಳಿಯಂದ್ರಿಗೆ ಹೇಗ್ ಸಮಾಧಾನ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಷ್ಟೇ. ನಾನು ಯಾಕೆ ಇವತ್ತು ಅಕ್ಕನ ಹತ್ರ ಹಾಗೆಲ್ಲ ಮಾತಾಡ್ಬಿಟ್ಟೆ? ಅಕ್ಕ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದ್ದು, ಅವಳ ಹತ್ರ ಯಾಕೆ ಹೀಗೆಲ್ಲ ಮಾತಾಡ್ಬಿಟ್ಟೆ ನಾನಿವತ್ತು? ನಾನು ಈ ಥರ ಮಾತಾಡಿದ್ ನೋಡಿ ಅಕ್ಕ ಎಷ್ಟು ನೊಂದ್ಕೊಂಡ್ಲೋ ಏನೋ. ಇನ್ನೇನು 2 ದಿನದಲ್ಲಿ ಮದುವೆ ಇಟ್ಕೊಂಡು ಈ ಥರ ಗಲಾಟೆ ಎಲ್ಲ ಬೇಕಿತ್ತಾ? ನಾನು ಯಾಕೆ ಇವತ್ತು ಈ ಥರ ಮಾತಾಡಿದೆ?